ಅಯೋಧ್ಯೆ ರಾಮ ಮಂದಿರದ ದರ್ಶನದ ಬಳಿಕ ನಾವು ಹೊರಗಡೆ ಹೋಗೋದಕ್ಕೆ ಎಕ್ಸಿಟ್ನ ನಮ್ಮ ಬಲಭಾಗದಲ್ಲಿ ಅಂದರೆ ದೇವರ ಬಲಭಾಗಕ್ಕೆ ನಮ್ಮ ಎಡಭಾಗಕ್ಕೆ ಈ ಒಂದು ದರ್ಶನದ ಎಕ್ಸಿಟ್ ಡೋರನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಹೊರ ಆವರಣ ಏನಿದೆ ಇದು ಕೂಡ ನಿಜಕ್ಕೂ ಅದ್ಭುತವಾಗಿರುವಂಥದ್ದು. ತುಂಬಾ ಇನ್ನು ವಿಶೇಷ ಶೈಲಿಯಲ್ಲಿ ಇದನ್ನು ತಯಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಬಳಕೆ ಮಾಡೋದಿರ್ಬೋದು ಮತ್ತು ಅವತಾರಗಳಿರ್ಬೋದು ಅದೆಲ್ಲದೂ ಕೂಡ ವಿಭಿನ್ನ ರೀತಿಯಲ್ಲಿ ಮಾಡುವಂತಹ ಕೆಲಸ ಆಗಿದೆ. ಇನ್ನು ಈ ಕಂಬಗಳನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ವಿಷ್ಣುವಿನ ವಿವಿಧ ಅವತಾರಗಳು ಜೊತೆಗೆ ಲಕ್ಷ್ಮಿಯ ವಿವಿಧ ಅವತಾರಗಳು ಕೂಡ ಇದರಲ್ಲಿ ಗಮನಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ ಈ ಕಂಬದಲ್ಲಿರುವಂಥದ್ದು ಕೂಡ ನಮ್ಮ ಬೇಲೂರಿನ ಕೆಲವೊಂದಷ್ಟು ಶಿಲ್ಪಕಲೆಗಳನ್ನು ತೋರುವಂಥದ್ದು. ಮತ್ತು ಅದರಲ್ಲೂ ಪ್ರಮುಖವಾಗಿ ನೃತ್ಯ ಮಾಡ್ತಿರುವಂತಹ ನಾಟ್ಯವನ್ನು ಮಾಡ್ತಿರುವವರನ್ನು ನೋಡ್ತಾ ಹೋಗ್ಬೋದು. ಒಂದು ಕಡೆ ತಬಲೆ ಇರ್ಬೋದು, ಒಂದು ಕಡೆ ತಂಬೂರಿ ಬಳಕೆ ಮಾಡೋರು ಇರ್ಬೋದು, ಒಂದು ಕಡೆ ಕೊಳಲನ್ನು ಬಳಕೆ ಮಾಡೋರು ಇರ್ಬೋದು. ಹೀಗೆ ವಿಭಿನ್ನ ರೀತಿಯಲ್ಲಿ ಕೆತ್ತನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇನ್ನಷ್ಟು ಫಿನಿಶಿಂಗ್ ಕೂಡ ಆಗ್ಬೋದು. ಕೆಲವೊಂದಷ್ಟು ಕಂಬಗಳು ಇನ್ನೂ ಕೂಡ ಫಿನಿಶಿಂಗ್ ಪೆಂಡಿಂಗ್ ಇರೋದು ಕಂಡು ಬರ್ತಿರುವಂಥದ್ದು. ಇನ್ನು ಅಲಂಕಾರವಾಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಬೆಂಗಳೂರಿನ ಕಂಪನಿ ಬಂದು ಈ ಒಂದು ಪುಷ್ಪಾಲಂಕಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಅದರಂತೆ ಸಂಪೂರ್ಣವಾಗಿ ಚಿತ್ರೀಕರಣಗೊಂಡಿರುವಂಥದ್ದು. ಇನ್ನು ನಾನು ಈಗಾಗಲೇ ಹೇಳಿದೆ, ಇಡೀ ಈ ಒಂದು ದೇವಾಲಯ ಏನಿದೆ 3 ಫ್ಲೋರ್ ಇರುವಂಥದ್ದು. ಹೀಗಾಗಿ 3 ಫ್ಲೋರನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇನ್ನು ಕೆಲವೊಂದಷ್ಟು ಭಾಗಗಳು ಇನ್ನೂ ಕೂಡ ಪೆಂಡಿಂಗ್ ಇದ್ದು ಅದರ ಕೆತ್ತನೆ ಕೆಲಸ ಇನ್ನೂ ನಡೀತಾ ಇದೆ. ಆದರೆ ಒಳಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕೆಲಸ ಮುಗಿದಿದ್ದು ಅದೇ ಆಧಾರದ ಮೇಲೆ ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಅಯೋಧ್ಯೆಯಿಂದ ದೇವಾಲಯದಲ್ಲಿ ನಾವು ನೋಡೋದಾದರೆ ಎಕ್ಸಿಟ್ ಡೋರ್ ಏನಿದೆ ಈ ಭಾಗವನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದಿನ ಭಾಗವನ್ನು ಈಗ ನೆಕ್ಸ್ಟ್ ತೋರಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಕೆ ಜೊತೆ ವಿಷ್ಣು ಪ್ರಸಾದ್, ಅಯೋಧ್ಯೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.